ಎದುರಿಸೋ ಸಾಮರ್ಥ್ಯವನ್ನ ಪಡ್ಕೋತಾರೆ ಅಂತ ಹೇಳ್ತೀನಿ. ಇದಿಷ್ಟು ತಾಯಿ ಪಾತ್ರ ಆಗತ್ತೆ. ಆದ್ರೆ ನೆಕ್ಸ್ಟ್ ತಂದೆಯ ಪಾತ್ರ ಏನು ಅಂತಂದ್ರೆ, ಮನೆಯಲ್ಲಿ ಆ ಸಂಸಾರನ ಯಾವ ತರ ತಾಳ್ಮೆಯಿಂದ ಭಾವನಾ ಜೀವಿಯಾಗಿ, ಅಂದ್ರೆ ನಂದು ಕುಟುಂಬ, ನನ್ನವರು, ಇವರೆಲ್ಲ ಅವರನ್ನ ಹೇಗೆ, ನಾನು ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ನಾನು ಯಾವ ಥರ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದು, ಆ ತಾಳ್ಮೆ ಒತ್ತಡನ ಹೇಗೆ ಕಡಿಮೆ ಮಾಡ್ಕೋತಿದ್ದೀನಿ, ಇದನ್ನ ಮಗು ನೋಡ್ತಾ ಹೋದಾಗ ಮಗು ಅದೇ ರೀತಿ ಬೆಳೀತಾ ಹೋಗುತ್ತೆ. ನನ್ನ ತಂದೆ ಈ ಥರ ಇದ್ದ, ಯಾವತ್ತೂ ತಂದೆ ತಾಯಿ ರೋಲ್ ಮಾಡಲ್ಸ್ ಮಕ್ಕಳಿಗೆ. ಸೊ ನನ್ನ ತಂದೆ ಇದೆಲ್ಲ ಮಾಡ್ತಾ ಇದ್ರು, ನನ್ನ ತಂದೆ ಹೀಗೆ, ನನ್ನ ತಾಯಿಗೆ ಇಷ್ಟು ಗೌರವ ಕೊಡ್ತಾ ಇದ್ರು, ನನ್ನ ಅಜ್ಜ ಅಜ್ಜಿಗೆ ಇಷ್ಟು ಗೌರವ ಕೊಡ್ತಾ ಇದ್ರು, ನಾನು ಹೀಗೆ ಇರಬೇಕು. ಮನೆಗೆ ಯಾರಾದರೂ ಬಂದರೆ, ಗೆಸ್ಟ್ಗಳು ಬಂದರೆ ಅವ್ರಿಗೆ ನಾವು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಅವ್ರನ್ನ ಯಾವ ಥರ ಟ್ರೀಟ್ ಮಾಡಬೇಕು. ಸ್ಕೂಲ್ಗಳಲ್ಲಿ ಹೋದರೆ ಟೀಚರ್ಸಲ್ಲಿ, ಇವಾಗ ಮಕ್ಕಳು ಮನೆಯಿಂದ ಬರ್ತಾರೆ, ಸ್ಕೂಲಿಂದ ಬಂದಾಗ ಇವತ್ತು ಆ ಮೇಡಮ್ ತುಂಬ ಹೊಡೆದ್ರು, ನೋಡಿ ಇಲ್ಲಿ ನನ್ನ ಕೆಂಪಾಗಿದೆ, ಆ ಹುಡುಗ ನನಗೆ ಜಿಂಕ್ದ, ಇದೆಲ್ಲ ಕಾಮನ್. ಮಕ್ಕಳು ಹೇಳೋದು ಕಾಮನ್, ನಾವು ಹೇಳಿದ್ದೀವಿ, ಮಕ್ಕಳು ಹೇಳ್ತಾರೆ. ಆದರೆ ಆಗ ತಾಯಿ ಅಥವಾ ತಂದೆ ಆದವರು ಏನಕ್ಕೆ ಹೀಗಾಯಿತು, ನೀನು ಏನು ತಪ್ಪು ಮಾಡಿದೆ, ನೀ ಮಾಡಿದ್ರಿಂದ ಅವ್ರು ನಿನಗೆ ಇದನ್ನು ಶಿಕ್ಷೆ ಕೊಟ್ಟಿದ್ದಾರೆ ಟೀಚರ್ ಆದವರು. ಅದೇ ನಿಮ್ಮ ಮಕ್ಕಳಲ್ಲಿ ನೀವು ಏನು ಮಾತಾಡಿದ್ರಿ, ಆ ಮಾತನ್ನು ನೀನು ಯಾವ ಥರ ಸರಿ ಮಾಡ್ಬೋದಾಗಿತ್ತು, ಈ ವಿಷಯಗಳನ್ನು ಪ್ರೀತಿಯಿಂದ ಮಕ್ಕಳಿಗೆ, ನೀನು ನಲ್ಲಿ ಜಗಳ ಆಡ್ಕೊಂಬಂದಿದ್ಯಾ, ನೀನು ಪನಿಷ್ಮೆಂಟ್ ತೊಗೊಂಡಿದ್ಯಾ, ನೀನು ಟೆಸ್ಟಲ್ಲಿ ಕಡಿಮೆ ತೊಗೊಂಡಿದ್ಯಾ ಅಂತ ಹೇಳೋದು, ಹೊಡೆಯೋದು. ನಾವು ಆ ದಂಡನೆಗಳನ್ನು ಮಾಡ್ತೀವಿ. ಆದರೆ ಆ ದಂಡನೆನ ನಾವು ಪ್ರೀತಿಯ ಮಾತಿನಿಂದ ಅವರುಗಳಿಗೆ, ಎಲ್ಲಿ ನೀನು ತಪ್ಪು ಮಾಡ್ತಾ ಇದೀಯಾ, ಇದನ್ನು ನೀನು ಎಲ್ಲಿ ತಿದ್ಕೋಬೋದು, ನೀ ಈ ಥರ ಬರೆಯೋದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ಯಾ ಅಂತಂದರೆ ನೀನು ಇನ್ನೂ ಹೆಚ್ಚಿನ ಬರವಣಿಗೆಯನ್ನು ಮಾಡೋದ್ರಿಂದ ನಿನ್ನ ಯೋಚನಾ ಶಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಿನ್ನ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ಚಿಕ್ಕ ನಾವು ಮಕ್ಕಳಿಗೆ ಮಾಡುವಂತಹ ತಿದ್ದುಪಡಿಗಳು. ಯಾವುದೇ ವಿಷಯಕ್ಕೂ ಕೋಲ್ ತಗೊಳ್ಳೋದೇ ದೊಡ್ಡದಲ್ಲ, ಜೊತೆಗೆ ಮನೆಯಿಂದ ನೀನು ಹೊರಗಡೆ ಇರು, ನಿನಗೆ ಇವತ್ತು ಊಟ ಹಾಕಲ್ಲ, ಇದೆಲ್ಲ ಮಾಡೋದಕ್ಕಿಂತ ಈ ಥರ ದಂಡನೆನ ಪ್ರೀತಿ ರೂಪವಾಗಿ ಅದನ್ನು ಪರಿವರ್ತಿಸಿ ಅವರಿಗೆ ಜವಾಬ್ದಾರಿಯನ್ನು ತಿಳಿಸುವಂಥದ್ದು. ಸೊ ಇದಿಷ್ಟು ಏನಾಗುತ್ತೆ, ಮಕ್ಕಳಲ್ಲಿ ಆತ್ಮಸ್ಥೈರ್ಯನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆ ಮಣ್ಣಿನ ಮುದ್ದೆನ ಹೇಗೆ ಕುಂಬಾರ ಜೇಡಿ ಮಣ್ಣನ್ನು ತುಳಿದು ಚಕ್ರಕ್ಕೆ ಹಾಕಿ ತಿರುಗಿಸಿ ಅದನ್ನು ಬೆಂಡ್ ಮಾಡಿ ಎಲ್ಲ ಥರದ ಒಂದು ದಂಡನೆ ಕೊಟ್ಟರು ಕೂಡ ಹೊಡೆದು ಬಡ್ದು ಮಾಡಿ ಮಕ್ಕಳನ್ನ ಆ ಮಣ್ಣಿನ ಮುದ್ದೆನ ಬಿಸಾಕಲ್ಲ, ಆ ಮುದ್ದೆನ ಒಂದು ರೂಪವಾಗಿ ತರ್ತಾರೆ. ಅದೇ ಥರ ಪೋಷಕರು ಕೂಡ, ತಂದೆ ತಾಯಿ ಆ ಮಗುವಿಗೆ ಒಂದು ಸುಂದರ ರೂಪವನ್ನು, ಆ ಮಗುವಿಗೆ ಒಳ್ಳೆಯ ತಿಳುವಳಿಕೆಯನ್ನು, ಜ್ಞಾನವನ್ನು, ಜವಾಬ್ದಾರಿಯನ್ನು ಹೇಳಿದಾಗ ಮಕ್ಕಳು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ತಾರೆ. ಎಲ್ಲದರಲ್ಲೂ ಪೋಷಕರ ಪಾತ್ರ ಬರೀ ಇದೆಲ್ಲ ಹೇಳೋದಷ್ಟೇ ಅಲ್ಲ, ಅವರ ನಡವಳಿಕೆಯಲ್ಲೂ ಕೂಡ. ನಮ್ಮ ನಡವಳಿಕೆ ಹೇಗಿರುತ್ತೆ, ತಂದೆ ತಾಯಿ ಆದವ್ರು ನಾವು ಯಾವ ಥರ ಇರ್ತೀವಿ ಅದನ್ನು ಅವರು ನೋಡ್ತಾ ಇರ್ತಾರೆ. ನಾನು ಮೊದಲೇ ಒಂದು ಉದಾಹರಣೆ ಕೊಟ್ಟೆ. ಮತ್ತು ಇನ್ನೊಂದು ಕೇಳಿದ್ದೀರಾ ನೀವೆಲ್ಲ, ಅರ್ಜುನನ ಹೆಂಡತಿ ಸುಭದ್ರೆ, ಕೃಷ್ಣ ಚಕ್ರವ್ಯೂಹದ ಕತೆ ಹೇಳಬೇಕಾದ್ರೆ, ಚಕ್ರವ್ಯೂಹದ ಒಳಗೆ ಹೋಗೋದನ್ನು ಹೇಳ್ತಾ ಇರಬೇಕಾದ್ರೆ ಸುಭದ್ರೆ ಕೇಳಿಸ್ಕೊತಾ ಇದ್ಲು, ಹೊಟ್ಟೆನಲ್ಲಿರೋ ಮಗು ಕೇಳಿಸ್ಕೊತಾ ಇತ್ತು. ಆದರೆ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಳೋ ವೇಳೆಗೆ ಸುಭದ್ರೆಗೆ ನಿದ್ದೆ ಬಂದ್ಬಿಡ್ತು. ಅವಾಗ ಕತೆ ಅಲ್ಲಿಗೆ ನಿಲ್ಲಿಸ್ತು. ಆದರೂ ಕೂಡ ಚಕ್ರವ್ಯೂಹದ ಒಳಗೆ ಬರೋದನ್ನು ಕೇಳಿಸ್ಕೊಂಡಿದ್ದಂತಹ ಮಗು ಆ ಚಕ್ರವ್ಯೂಹವನ್ನು ಭೇದಿಸಿ ಹೊರಗಡೆ ಬಂತು. ಸೊ ಅದು ಸಾಧನೆ. ಅಂದರೆ ಹಿಂದಿನವರೆಲ್ಲ ಈಗಲೂ ಕೂಡ ಹೇಳ್ತಾರೆ, ಪ್ರೆಗ್ನೆಂಟ್ ಆದವರು ಒಳ್ಳೆ ನುಡಿಗಳನ್ನು ಕೇಳಿ, ಒಳ್ಳೆ ಹಾಡುಗಳನ್ನು ಕೇಳಿ, ಇಷ್ಟೇ ನಾವು ಏನು ಮಾಡ್ತೀವಿ ಅದು ನಮ್ಮ ಮಕ್ಕಳು ಕಲ್ತ್ಕೊಳ್ಳುತ್ತೆ. ನಾವು ಏನು ನಡೀತೀವಿ ಆ ದಾರಿಯಲ್ಲಿ ಮಕ್ಕಳು ನಡೆದು ಬರ್ತಾರೆ. ನಾವು ಕೆಟ್ಟ ದಾರಿಯಲ್ಲಿ ನಡೆದ್ರೆ, ನಮ್ಮ ಅಪ್ಪನೇ ಅದನ್ನು ಮಾಡಿದ್ದಾರೆ, ಅವ್ರ ಮಗ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ, ನಮ್ಮಮ್ಮ ಅವ್ರ ಅಮ್ಮನ ನೋಡ್ಕೊಳ್ಳಿಲ್ಲ ಸೊ ನಾನು ನೋಡ್ಕೊಳ್ಳಲ್ಲ, ಈ ಥರ ಬರುತ್ತೆ. ಸೊ ಮಕ್ಕಳು ನೋಡಿ ಕಲಿಯೋದು ತುಂಬ ಇದೆ. ಆ ನೋಡಿ ಕಲಿಯೋ ಬುದ್ಧಿ ಮಕ್ಕಳಿಗೆ ನಾವು ಹೇಳೋದಕ್ಕಿಂತ ಹೆಚ್ಚಿಗೆ ಗ್ರಾಸವಾಗತ್ತೆ. ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಪೋಷಕರಲ್ಲಿ
ನಾವು ಎಷ್ಟು ಒಳ್ಳೆಯ ನಡತೆಯಿಂದ ಇರ್ತೀವಿ, ನಾವು ಎಷ್ಟು ಒಳ್ಳೆಯದನ್ನು ಮಾಡ್ತಾ ಹೋಗ್ತೀವಿ, ಮಕ್ಕಳಿಗೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಯಾವುದೇ ಒಂದು ಶಿಸ್ತನ್ನು ಕಲಿಸ್ಬೇಕು ಅಂದರೂ ಪ್ರೀತಿಯಿಂದ ಕಲಿಸಿ ಮಕ್ಕಳಿಗೆ. ಅದು ಶಿಸ್ತು ಅನ್ನೋದು ಇವ್ರು ಯಾವಾಗ ಬಂದ್ರು ಅದನ್ನ ಹಂಗಿಡು, ಇದನ್ನ ಹಂಗಿಡು, ಅಲ್ಲಿ ಅದನ್ನ ಮಾಡು ಅಂತಾರೆ, ಇಲ್ಲಿ ಇದನ್ನ ಮಾಡು ಅಂತಾರೆ, ಇವ್ರನ್ನ ನೋಡೋದೇ ತಪ್ಪು. ಅದು ಬರಬಾರ್ದು. ಮಕ್ಕಳಲ್ಲಿ ನಾವು ಕರೆದ ತಕ್ಷಣ, ನಮ್ಮನ್ನು ನೋಡಿದ ತಕ್ಷಣ ಅದನ್ನ ಮಾಡಿಬಿಡ್ಬೇಕು. ಅಂದರೆ ಅವ್ರಿಗೆ ಅಷ್ಟು ಪ್ರೀತಿಯಲ್ಲಿ ಅದನ್ನೆಲ್ಲ ಹೇಳ್ಕೊಡೋ ಅಂತಹ ಸಾಮರ್ಥ್ಯ, ಆ ತಾಳ್ಮೆ ನಮಗಿದ್ರೆ ಆಟೋಮೆಟಿಕ್ ಆಗಿ ಮಕ್ಕಳಿಗೂ ಅದೇ ತಾಳ್ಮೆ ಬರುತ್ತೆ. ಹಾಗೆ ಮಕ್ಕಳು ಕೂಡ ಅದನ್ನೆಲ್ಲ ಮಾಡೋದಕ್ಕೆ ರೂಢಿ ಮಾಡ್ಕೋತಾ ಹೋಗ್ತಾರೆ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈಗ ಮೊನ್ನೆ ರೀಸೆಂಟಾಗಿ ಒಂದು ಟ್ರೈನಲ್ಲಿ ನಾನು ಇಲ್ಲಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ಟ್ರೈನಲ್ಲಿ ತುಂಬ ಹಠ ಮಾಡ್ತಾ ಇತ್ತು ಮಗು. ತಂದೆ ಎತ್ಕೊಂಡಾಯ್ತು, ಅಲ್ಲಿಂದ ಇಲ್ಲಿಗೆ ಓಡಾಡಿದ್ರು. 2 ವರ್ಷದ ಮಗು. ತಂದೆ ಎತ್ಕೊಂಡ್ರು, ಅಲ್ಲಿಂದ ಇಲ್ಲಿಗೆ ಓಡಾಡಿದ್ರು. ಒಂದು ಲಾಲಿಪಾಪ್ ಕೊಟ್ಟರು. ಲಾಲಿಪಾಪ್ ಖಾಲಿ ಆಗೋ ತನಕ ಸೈಲೆಂಟ್ ಆಗಿತ್ತು ಮಗು, ಏನೂ ಮಾಡಲಿಲ್ಲ. ಮತ್ತೆ ಬಂದು ಕೂರಿಸ್ಕೊಂಡ್ರು, ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತು. ಸರಿ, ನನಗೆ ಸಾಕಾಗಿದೆ, ನನಗೆ ಸಾಕಾಗೋಯ್ತು, ನೀನು ಎತ್ಕೊಂಡು ಹೋಗು ಅಂತ ಹೆಂಡ್ತಿಗೆ ಹೇಳಿದ್ರು. ಹೆಂಡ್ತಿದು ಕರ್ಕೊಂಡ್ಲು ಮಗುನ. ಹೆಂಡ್ತಿನೂ ಕರ್ಕೊಂಡ್ರು. ಒಂದು ರೌಂಡ್ ಹೋದ್ರು. ಅಷ್ಟೊತ್ತಿಗೆ ಒಂದು ಚಿಪ್ಸ್ ಲೇಸ್ ಪ್ಯಾಕೆಟ್ ಬಂತು. ಸರಿ, ಲೇಸ್ ಪ್ಯಾಕೆಟ್ ಕೊಡ್ಸಿದ್ರು, ಓಡಿಸಿದ್ರು, ತಿಂದರು. ಮತ್ತೆ ಆ ಲೇಸ್ ಪ್ಯಾಕೆಟ್ ಒಡ್ಸಿದ ತಕ್ಷಣ ಅದು ತೆಕ್ಕೊಡ್ತು, ತಿಂದರು, ಮುಗೀತು. ಮತ್ತೆ ಅಳೋಕೆ ಸ್ಟಾರ್ಟ್ ಮಾಡ್ತು. ಆಮೇಲೆ ಪಕ್ಕದಲ್ಲಿ ಒಂದು ಅಜ್ಜಿ ಕೂತಿದ್ರು, ದಾವಣಗೆರೆಯಿಂದ ಬರ್ತಾಯಿದ್ರು. ಆ ಮಗು ನನಗೊಂದು 5 ನಿಮಿಷ ಕೊಡಮ್ಮ ಅಂತ ಕೇಳ್ಕೊಂಡ್ರು. ನನ್ನ ಎದುರುಗಡೆನೇ ಆಗ್ತಾಯಿತ್ತು, ನೋಡ್ತಾ ಇದ್ದೆ. ಆ ಅಜ್ಜಿ ಏನೂ ಮಾಡಲಿಲ್ಲ. ಆ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡ್ರು. ನಿನ್ಗೊಂದು ಕತೆ ಹೇಳ್ತೀನಿ ಮಗ, ಕೇಳಿಸ್ಕೊ ಅಂತಂದರು. ಆ ಅಜ್ಜಿ ಯಾವ ಕತೆ ಹೇಳಿರ್ಬೋದು ಯೋಚನೆ ಮಾಡಿ. ನನಗೆ ಶಾಕ್ ಆಯಿತು. ಚದುರಂಗದ ಆಟದ ಬಗ್ಗೆ ಹೇಳಿದ್ರು. 2 ವರ್ಷದ ಮಗು, 2 ವರ್ಷದ ಮಗು. ಅದಕ್ಕೆ ಚೆಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆದ್ರೆ ಅಜ್ಜಿ ಹೇಳಿದ ರೀತಿ ಹೇಗಿತ್ತು ಅಂತಂದ್ರೆ, ಒಂದು ಊರು, ಆ ಚದುರಂಗದ ಆಟದ ಇದನ್ನ ಊರು ಅಂತ ಅಂದ್ರು. ಅಲ್ಲಿರೋ ಸೈನಿಕ, ಕುದುರೆ, ಆನೆ, ರಾಜ, ರಾಣಿ ಇವರನ್ನೆಲ್ಲ ಚಿತ್ರವಾಗಿ ವರ್ಣಿಸ್ತಾ ಹೋದ್ರು. ಆ ಮಗು ಒಂದು ಕೇಳ್ತು ಅದ್ರದ್ದು ತೊದಲು ಭಾಷೆನಲ್ಲಿ, ರಾಜ ಎಲ್ಲಿ ಕೂತಿದ್ದ ಹಾಗಾದ್ರೆ? ಇಷ್ಟೇ ಹೇಳಿದವರು. ಆ ರಾಜ, ರಾಣಿ, ಆನೆ, ಕುದುರೆ, ಸೈನಿಕರು ಎಲ್ಲ ಇದ್ದಾರೆ ಮಗ ಅಂತಂದ್ರೆ, ಆ ಮಗು ಕೇಳ್ತು, ರಾಜ ಎಲ್ಲಿ ಕೂತಿದ್ದ? ಅದಕ್ಕೆ ಅಜ್ಜಿ ಅಂದ್ಲು, ನಾವು ಊರು ಅನ್ನಲ್ಲ, ಅದು ಇದೇನೆ. ಅವ್ರ ಬ್ಯಾಗಲ್ಲಿ ಇತ್ತು, ಚದುರಂಗದ ಆಟದನ್ನ ಬಟ್ಟೆನಲ್ಲಿ ಹೊಲಿಸ್ಕೊಂಡು ತಂದಿದ್ರು. ಅದನ್ನ ತೆಗೆದು ತೋರಿಸಿದ್ರು. ನೋಡು, ನಾ ಹೇಳದ್ನಲ್ಲ, ಚದುರಂಗದ ಆಟ ಅಂತ ಒಂದು ಊರಿತ್ತು ಅಂತ, ಅದಿದೇನೆ ನೋಡು. ಇದೇ ರಾಜ ಇಲ್ಲೇ ಕೂತ್ಕೊಳ್ಳೋದು. ರಾಜನ ಕೆಲಸ ಏನು? ರಾಜ ಔಟ್ ಆಗ್ಬೇಕು ಅಂತಂದ್ರೆ, ರಾಜ ಊರಿಂದ ಹೊರಗೆ ಹೋಗ್ಬೇಕು ಅಂದ್ರೆ, ನೀನ್ ಎಲ್ಲ ಕಾಯಿಗಳನ್ನು ಹೇಗೆ ಜೋಡಿಸ್ಬೇಕು, ನೀನ್ ಯಾವ ತರ ಒಂದೊಂದು ಹೆಜ್ಜೆ ಮುಂದಕ್ಕೆ ಇಟ್ರೆ ನಿನಗೆ ಯಾವ ತರ ಆ ರಾಜನ ಪಟ್ಟ ಸಿಗತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ವಿವರಣೆ. ನಾವು ಮಕ್ಕಳಿಗೆ ಬರೋ ಚೆಸ್ ಹೇಳ್ಕೊಡ್ತೀವಿ, ಕೂತ್ಕೊಳ್ಳೋ, ಇದನ್ನ ಇಲ್ಲಿ ಇಡಬೇಕು, ಇದನ್ನ ಹಿಂಗೆ ಮೂವ್ ಮಾಡಬೇಕು. ಈ ಥರ ಮಕ್ಕಳು ಕಲಿತಾರೋ, ಈ ಥರ ಹೇಳಿದಾಗ ಮಕ್ಕಳು ಕಲಿತಾರೋ ಅಂತ. ಇಷ್ಟೇ ಡಿಫ್ರೆನ್ಸ್. ಮಾಡೋ ರೀತಿ ಒಂದೇ ಇದೆ. ಆದರೆ ನಾವು ಪೋಷಕರು ನಾವು ಹೆಂಗೆ ಕಲ್ತಿದ್ವಿ ಹಂಗೆ ಕಲಿಬೇಕು ಅಂತ ಹೇಳ್ತಾ ಇದ್ದೀವಿ ಮಕ್ಕಳಿಗೆ. ನಾವು ಹಿಂಗೆ ಮಾಡ್ತಿದ್ವಿ, ನೀನು ಮಾಡು, ಅದಕ್ಕೆ ರೀಸನ್ಸ್ ಹೇಳ್ತಾ ಇಲ್ಲ. ಅದೇ ಈಗಿನ ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಅದನ್ನು ಬದಲಾವಣೆ ಮಾಡಿ ಹೇಳಿದಾಗ ಮಕ್ಕಳು ತುಂಬ ಹೊತ್ತು ಅಪ್ ಟು ಯಶವಂತಪುರ ಜಂಕ್ಷನ್ ಬರೋ ತನಕ ಮಗು ಆ ಚದುರಂಗದ ಕತೆ ಕೇಳ್ತಾನೆ ಇತ್ತು. ಈ ಸೈನಿಕ ಇಲ್ಲಿಂದ ಹಿಂಗೆ ಹೋದ್ನಲ್ಲ, ಯಾಕೆ ಹೋದ? ಆ ಆನೆನ ಅಲ್ಲೇ ಯಾಕೆ ಇಡಬೇಕು? ಆನೆನ ಯಾಕೆ ಇದೇ ಥರ ನಡೆಸ್ಬೇಕು? ಆನೆಗೆ ಬೇರೆ ಥರ ನಡೆಯಕ್ಕೆ ಬರಲ್ವಾ ಅಂತ ಕೇಳ್ತು. ಆನೆಗೆ ಬರುತ್ತೆ, ಆದರೆ ಈ ಥರ ನಡೆಸಿದ್ರೆ ಮಾತ್ರ ಅದು ಅದರ ಗುರಿನ ತಲುಪತ್ತೆ ಅಂತ ತುಂಬ ಚೆನ್ನಾಗಿ ಅಜ್ಜಿ ಹೇಳ್ತಾ ಇದ್ದಿದ್ದು. ನನಗೆ ಅವಾಗ ಒಂದು ಯೋಚನೆ ಬಂತು, ನಾವು ಯಾಕೆ ಮಕ್ಕಳಿಗೆ ಚೌಕಾಬಾರದಲ್ಲಿ ಅಡಿಷನ್ ಹೇಳ್ಕೊಡ್ಬೋದು, ಸಬ್ಸ್ಟಿಟ್ಯೂಷನ್ ಹೇಳ್ಕೊಡ್ಬೋದು, ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ಬೋದು, ಯಾಕೆ ಇದೇ ಥರ ನಾವು ನಮ್ಮ ಸ್ಕೂಲಲ್ಲಿ ಮಾಡ್ಬೋದು ಅಂತ ಯೋಚನೆ ಬಂತು. ಅದೇ ನಾನು ಟ್ರೈನಲ್ಲಿ ನಿದ್ದೆ ಮಾಡಿಬಿಟ್ಟಿದ್ರೆ ನನಗೆ ಈ ಎಕ್ಸ್ಪೀರಿಯನ್ಸೇ ಆಗ್ತಾ ಇರಲಿಲ್ಲ.
ಅದಾದ್ಮೇಲೆ ಇಳಿಬೇಕಾದ್ರೆ ನಾ ಅಜ್ಜಿನ ಮಾತಾಡಿಸ್ದೆ, ಗೌರಮ್ಮ ಅಂತ, ದಾವಣಗೆರೆನವರು. ತುಂಬ ಚೆನ್ನಾಗಿ ಹೇಳಿದ್ರು. ಏನಮ್ಮ ಅಂತ ಕೇಳಿದ್ರು. ಇಲ್ಲ, ನೀವು ಇದು ಚದುರಂಗದ ಬಗ್ಗೆ ಮಗು ಕತೆ ಹೇಳ್ತಿದ್ರಲ್ಲ, ನಂಗೆ ತುಂಬ ಇಷ್ಟ ಆಯಿತು. ನಾನು ಇನ್ಯಾವ್ಯಾವ ಆಟಗಳನ್ನು ಇನ್ಯಾವ್ಯಾವ ಥರ ಮಕ್ಳಿಗೆ ಅರ್ಥ ಮಾಡಿಸ್ಬೋದು ಅಂತ ಕೇಳಿದೆ. ನೀನು ಎಲ್ಲ ಆಟಗಳನ್ನು ಹೇಳ್ಕೊಡಮ್ಮ ಇದೇ ಥರನೇ. ಅಳ್ಗುಳಿ ಮಣೆ ಆಡ್ತೀವಲ್ಲ, ಅಳ್ಗುಳಿ ಮಣೆನಲ್ಲಿ ಕರುನ ತೆಗಿತೀವಿ 4 ಕಾಳು ಬಂದಮೇಲೆ. ಇದರಲ್ಲಿ ನೀನು ಏನು ಹೇಳ್ಕೊಡ್ತೀಯ ಮಗುಗೆ ಅಂತ ಕೇಳಿದ್ರು. 10-15 ನಿಮಿಷ ನಾನು ಸ್ಟೇಷನ್ ಪ್ಲಾಟ್ಫಾರ್ಮಲ್ಲಿ ಅವ್ರ ಹತ್ರ ಮಾತಾಡ್ತಾ ಕಾಲ ಕಳೆದೆ. ಆ ಕರುನ ಎತ್ತು ಬಿಡ್ತೀಯಲ್ಲ, ಅದರಿಂದ ಮಗುಗೆ ಏನು ಹೇಳ್ಕೋದ್ಬೋದು ಹೇಳು ಅಂತಂದ್ರು. ಕಾನ್ಸಂಟ್ರೇಷನ್. ಮಗು ಆಟದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗುತ್ತೆ. ನನ್ನ ಮನೆಗೆ ಯಾವಾಗ 4 ಕಾಳು ಬರುತ್ತೆ, ಆ 4 ಕಾಳನ್ನ ಯಾವಾಗ ನಂದಾಗಿಸ್ಕೋತೀನಿ. ಆ ಕಾನ್ಸಂಟ್ರೇಷನ್, ಅವಾಗ ಅಷ್ಟು ಅಟೆನ್ಷನ್ ಆ ಗೇಮಲ್ಲಿ ಇರುತ್ತೆ. ಆ ಗೇಮಿಂದ ಆಚೆ ಹೋಗಲ್ಲ. ಈ ಆಟನ ಆಡಿಸ್ಬಿಟ್ಟು ಮ್ಯಾಥ್ಸ್ ಕೂರಿಸ್ಕೊಳ್ಳಿ ಮಗುನ, ಮ್ಯಾಥ್ಸ್ ಅರ್ಥ ಆಗದೆ ಇದ್ರೆ ಕೇಳಿ ಮಗುಗೆ ಅಂತಂದ್ರು. ನನಗೆ ನಿಜವಾಗ್ಲೂ ನಿಜ ಅನ್ನಿಸ್ತು. ನಾವು ವೇದಗಣಿತ, ಅಬ್ಯಾಕಸ್ಸು, ಅದು ಇದು ಆನ್ಲೈನ್ ಕೋರ್ಸ್ಗಳು, ಕೂತ್ಕೋ ಮೊಬೈಲ್ ಮುಂದೆ, ಸಿಸ್ಟಮ್ ಮುಂದೆ, ಅದನ್ನು ಕಲಿ ಇದನ್ನು ಕಲಿ, ಆ ಟ್ಯೂಷನ್ಗೆ ಹೋಗು ಅಂತ ಎಲ್ಲ ಹೇಳ್ತೀವಲ್ಲ, ಇದ್ರ ಎಲ್ಲದರಲ್ಲಿ ನಮ್ಮ ಗಣಿತ ಅಡಗಿದೆ. ಇದನ್ನ ಯಾಕೆ ನಾವು ನಮ್ಮ ಮಗುಗೆ ಟ್ರೈ ಮಾಡಬಾರ್ದು? ಮಕ್ಕಳಿಗೆ ಹೇಳೋ ವಿಷಯ ಒಂದೇ ಇದೆ, ಆದರೆ ನಾವು ಹೇಳೋ ರೀತಿ ಬೇರೆ ಆಗಿದೆ. ಇಷ್ಟೇ. ಮಕ್ಕಳಲ್ಲಿ ಇದೆಲ್ಲದರ ಗುಟ್ಟು ಒಂದೇ. ಮಕ್ಕಳನ್ನ ನಾವು ಪ್ರೀತಿಯಿಂದ ಮತ್ತೆ ಅವ್ರಿಗೆ ಇಷ್ಟವಾದದ್ದನ್ನ ಹೇಳೋ ಥರ ಹೇಳಿದ್ರೆ ಮಕ್ಕಳು ಎಲ್ಲದನ್ನೂ ಕಲಿತಾರೆ, ಎಲ್ಲದಕ್ಕೂ ರೆಡಿ ಆಗ್ತಾರೆ. ಯಾವಾಗ ನಾವು ಅವರ ಭಾವನೆಗಳಿಗೆ ಸ್ಪಂದಿಸ್ತೀವಿ, ಅವರು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ. ನಾವು ಒಳ್ಳೆ ಕೇಳುಗರಾಗಬೇಕು ಯಾವತ್ತೂ. ಅವ್ರು ಏನು ಹೇಳ್ತಾರೆ ಎಲ್ಲದನ್ನೂ ಕೇಳಬೇಕು. ನಾವು ಎಷ್ಟು ಪ್ರಶ್ನೆನ ಮಾಡ್ತಾ ಹೋಗ್ತೀವಿ ಮಕ್ಕಳಿಗೆ, ಅಷ್ಟು ಅವರಿಂದ ಉತ್ತರಗಳು ಬರ್ತಾ ಹೋಗುತ್ತೆ. ಮತ್ತೆ ಅವರಲ್ಲೂ ಪ್ರಶ್ನೆ ಮಾಡಬೇಕು. ನಾವಿವಾಗ ಏನಾದರೂ ಒಂದು ಹೇಳಿದ್ದೀವಿ ಅಂದರೆ ಮಕ್ಕಳಲ್ಲಿ ಪ್ರಶ್ನೆ ಮಾಡೋ ಮನೋಭಾವ ಹೆಚ್ಚುತ್ತಾ ಇರುತ್ತೆ. ಅವರ ಡೌಟ್ಸ್ಗಳು, ಸಂದೇಹಗಳೆಲ್ಲ ಹೋಗ್ತಾ ಹೋಗುತ್ತೆ. ಅವ್ರು ನೆಕ್ಸ್ಟು ಇನ್ನೊಂದನ್ನು ಯೋಚನೆ ಮಾಡೋದಕ್ಕೆ ಮತ್ತು ಬೇರೆ ದಾರಿಯಲ್ಲಿ ಯೋಚನೆ ಮಾಡೋದಕ್ಕೆ ನಾವು ಜಾಗವನ್ನು, ಅಂದರೆ ದಾರಿನ ತೋರಿಸ್ಕೊಟ್ಟಾಗ ಆಗತ್ತೆ. ಮಕ್ಕಳ ಮನೋವಿಕಾಸ ದೈಹಿಕವಾಗಿ ಮಾನಸಿಕವಾಗಿ ಹೇಗೆ ಆಗಬೇಕು ಅಂತಂದರೆ, ಮಕ್ಕಳು ಆಟ ಆಡ್ತಿದ್ದಾರೆ ಅಂತಂದರೆ ಆ ಆಟ ಆಡೋದ್ರಿಂದ ಅವ್ರಿಗೆ ಹೇಗೆ ದೈಹಿಕ ಬಲ ಬರುತ್ತೆ, ಮನೋಸ್ಥೈರ್ಯ ಹೇಗೆ ಹೆಚ್ಚಾಗತ್ತೆ, ಅದರಿಂದ ಬೇರೆ ಜನಗಳೊಟ್ಟಿಗೆ, ಎಲ್ಲರೊಟ್ಟಿಗೆ. ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮಕ್ಕಳನ್ನ ನಾವು ಫಂಕ್ಷನ್ಗೆ ಕರ್ಕೊಂಡೋದ್ರೆ ನಾವೆಲ್ಲರೂ ಹೆಂಗೆ ಮಾತಾಡ್ತಿದ್ವಿ ಅವ್ರು ಹಂಗೆ ಮಾತಾಡಲ್ಲ. ಒಂದು ಸೈಡಲ್ಲಿ ಕೂತ್ಕೋತಾರೆ, ಮೊಬೈಲ್ ರೀಲ್ಸ್ ನೋಡ್ತಾ ಇರ್ತಾರೆ. ಖಂಡಿತ ಎಲ್ಲದಕ್ಕೂ ನಮ್ಮ ಮನೆಯಲ್ಲೂ ಅದೇ ಕಥೆನೆ, ಹಾಗೆ ಆಗೋದು. ಒಂದು 4 ಜನ ಮಾತಾಡಿಸ್ಬಿಡ್ತಾರೆ, ಆಮೇಲೆ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ತಾರೆ. ಇಷ್ಟೇ ಮಕ್ಕಳಲ್ಲಿ. ಅದ್ರ ಬದಲಾಗಿ ಜನರೊಟ್ಟಿಗೆ ಬರೆಯಕ್ಕೆ ಬಿಡೋದು. ಸಾಯಂಕಾಲ ಪಾರ್ಕ್ಗೆ ಕರ್ಕೊಂಡು ಹೋಗ್ತೀವೋ ಅಥವಾ ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಮಾಮೂಲಿ ರೋಡಲ್ಲೇ ವಾಕ್ ಕರ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ ಮಕ್ಕಳನ್ನ 4-6 ಜನದ ಒಟ್ಟಿಗೆ ಮಾತಾಡೋಕ್ಕೆ ಬಿಡಬೇಕು. ಅವರ ಒಡನಾಟವನ್ನು ಬೆಳೆಸಿದಾಗ ಮಕ್ಕಳಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ, ನಾನು ಯಾರ ಜೊತೆ ಹೇಗೆ ಇರಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಮಕ್ಕಳ ಮನೋಸ್ಥೈರ್ಯ ಹೆಚ್ಚಾಗತ್ತೆ. ನನ್ನ ಮಗನ ನಾನು ಹಾಸ್ಟೆಲಲ್ಲಿ ಬಿಟ್ಟಾಗ ನನ್ನ ಹಿರಿಯರು ಅಂದರು, ಆ ಚಿಕ್ಕ ಮಗುನ ಯಾಕೆ ಹಾಸ್ಟೆಲಲ್ಲಿ ಬಿಡ್ತೀಯಾ, ಬೇಡ, ನಿನಗೆ ಜವಾಬ್ದಾರಿ ಇದೆ, ನೀನು ನೋಡ್ಕೊ ಅಂದರು. ಆದರೆ ನಾನು ಹೇಳಿದ್ದು ಒಂದೇ, ಮಕ್ಕಳು ಬೇರೆ ಮಕ್ಕಳ ಜೊತೆ ಬೆರೆತಾಗ ಅವ್ರ ಮನೆಯಲ್ಲಿ ಏನು ಕಷ್ಟ ಇದೆ ಆ ಕಷ್ಟ ಗೊತ್ತಾಗತ್ತೆ. ಮತ್ತು ಮಕ್ಕಳು ಇಂಡಿಪೆಂಡೆಂಟ್ ಲರ್ನರ್ ಆಗ್ತಾರೆ. ಈಗ ನಾವು ಮಕ್ಕಳಿಗೆ ಹೋಮ್ವರ್ಕ್ ಬರಿ ಅಂತ ಕೂತ್ಕೋಬೇಕು, ಓದು ಅಂತ ಕೂತ್ಕೋಬೇಕು. ಓದ್ತಾ ಇದ್ರೆ ಟೀಚರಿಂದ ಫೋನ್ ಬರುತ್ತೆ, ಮೇಡಮ್ ನಿಮ್ಮ ಮಗ ಹೋಮ್ವರ್ಕ್ ಬರ್ದಿಲ್ಲ, ಇವತ್ತು ಕೂತ್ಕೊಂಡು ಬರ್ಸಿ ಅಂತ. ಸೊ ನಾವು ಪಕ್ಕದಲ್ಲಿ ಒಬ್ರು ಕೂರ್ಲೇಬೇಕು ಅನ್ನೋದನ್ನ ದೂರ ಮಾಡಿ ಮಕ್ಕಳು ಆಯಾ ಟೈಮ್ಗೆ ಊಟ, ನಿದ್ದೆ ಮತ್ತು ಓದು ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಿನಿಂದಲೇ ಆಯಾ ಟೈಮಲ್ಲಿ ಇದನ್ನು ಮಾಡಬೇಕು ಅನ್ನೋದನ್ನು ರೂಢಿಸ್ತಾ ಹೋದಾಗ ಮಕ್ಕಳು ಆಟೋಮೆಟಿಕ್ ಆಗಿ ಕಲಿತಾ ಹೋಗ್ತಾರೆ. ಇವಾಗ ದೇವ್ರಿಗೆ ನಮಸ್ಕಾರ ಮಾಡೋದು, ಬಿಡು ಇವತ್ತೆಲ್ಲ ಆಟ ಆಡಕ್ಕೆ ಹೋಗಿದ್ದಾನೆ ನಾಳೆ ಮಾಡಲಿ ಅಂತಂದರೆ ನಾಳೆ ಅವನು ಇನ್ನೊಂದು ಎಕ್ಸ್ಕ್ಯೂಸ್ ತರ್ತಾನೆ.
ಅದ್ರ ಬದಲಾಗಿ ನಿನ್ನ ಆಟನೂ ಆಡು, ನಿನ್ನ ಆಟ ಆಡು, ಬಂದ್ಮೇಲೆ ಕೈ ತೊಳ್ಕೊಂಡು 1 ನಿಮಿಷ ನಮಸ್ಕಾರ ಮಾಡು, ಒಂದೇ ಸ್ತೋತ್ರ ಹೇಳು, ಓದಕ್ಕೆ ಕೂತ್ಕೋ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಮಕ್ಕಳಲ್ಲಿ ಯೋಚನಾ ಶಕ್ತಿ ಹೆಚ್ಚಿಸುತ್ತೆ, ಅವರ ಮನೋಸ್ಥೈರ್ಯ ಹೆಚ್ಚುತ್ತೆ, ದೈಹಿಕವಾಗಿ ಅವರು ನಿಮಗೆ ನಿಮ್ಮ ವೃದ್ಧಾಪ್ಯದಲ್ಲಿ, ನಾವೆಲ್ಲ ಪೋಷಕರು, ನಮ್ಮ ವೃದ್ಧಾಪ್ಯದಲ್ಲಿ ಅವರು ಒಂದು ಊರ್ಗೋಲಾಗ್ತಾರೆ. ಅವ್ರಿಗೆ ಕಷ್ಟ ಅನ್ನೋದನ್ನ ತಿಳಿಸಿ ಬೆಳೆಸಿದಾಗ ನಮ್ಮ ಕಷ್ಟಕ್ಕೆ ಅವರು ನಿಲ್ತಾರೆ. ಅವರ ಕಷ್ಟಗಳನ್ನ ಅವರ ಕಾವಲ ಮೇಲೆ ನಿಂತು ಅದನ್ನ ಸವಾಲನ್ನ ಎದುರಿಸೋ ಒಂದು ಬಲಾಢ್ಯತೆಯನ್ನ ಅವರು ತಂದ್ಕೋತಾರೆ. ಒಟ್ಟಾರೆ ಇಷ್ಟೇ, ಪೋಷಕರು ನಮ್ಮ ಕಷ್ಟನ ಅವ್ರು ಅನುಭವಿಸೋದು ಅನ್ನೋದನ್ನ ಬಿಟ್ಟು ಅದರಿಂದ ಒಂದು ಹೆಜ್ಜೆ ಮುಂದೆ ಇಟ್ಟು ಮಕ್ಕಳಿಗೆ ಯಾವ ರೀತಿನಲ್ಲಿ ಹೇಳಿದ್ರೆ ಅವ್ರು ಯಾವ ಥರ ಮುಂದೆ ಬರ್ತಾರೆ ಅಂತ ಹೇಳಿಬಿಟ್ಟು ಇಷ್ಟರ ಮಟ್ಟಿಗೆ ಸಣ್ಣ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಆದದಂತನ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದೀನಿ. ದಯವಿಟ್ಟು ಒಬ್ಬ ಶಿಕ್ಷಕಿಯಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳಿಗೆ ಕಷ್ಟ ಆಗತ್ತೆ ಅಂತ ಹೆದರ್ಕೋಬೇಡಿ. ಇವಾಗಿನ ಕಷ್ಟ ಮುಂದಿನ ಸುಖಕ್ಕೆ ದಾರಿ. ಇವಾಗ ಏನು ಮಕ್ಕಳು ಕಷ್ಟಪಡ್ತಾರೆ ಮುಂದೆ ಅಷ್ಟೇ ಸುಖವಾಗಿರ್ತಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಈಗ ಈ ಸಮಾಜವನ್ನ ಎದುರಿಸುವಂತಹ ಬಲಾಢ್ಯತೆಯನ್ನು ಹೊಂದಿದ್ದೀವಿ. ಯಾವುದೇ ಕ್ಷಣಕ್ಕೂ ಯಾವುದೇ ಕಾಲದಲ್ಲೂ ಏನೇ ಬಂದರೂ ಸವಾಲನ್ನ ನಾವು ಆ ಟೈಮಲ್ಲಿ ಸಾಧಿಸ್ತೀವಿ, ಅದನ್ನ ಮಾಡಿ ತೋರಿಸ್ತೀವಿ ಅನ್ನೋ ಛಲ ನಮಗಿದೆ ಅಂತಂದ್ರೆ ನಮ್ಮ ತಂದೆ ತಾಯಿ, ನಮ್ಮ ಗುರು ಹಿರಿಯರು ಹಾಕೊಟ್ಟಂತ ದಾರಿ. ಅದನ್ನ ನಾವು ಇವಾಗ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ಆ ಮಕ್ಕಳಲ್ಲಿ ಅದೇ ಮನೋಸ್ಥೈರ್ಯನ, ಅದೇ ದೈಹಿಕ ಬಲಾಢ್ಯತೆಯನ್ನ ಕೊಡಬೇಕಾಗಿದೆ. ಮಕ್ಕಳನ್ನ ಆದಷ್ಟು ಎಲ್ಲದರಲ್ಲೂ ಭಾಗವಹಿಸುವಿಕೆ, ಅವರ ಸ್ಪರ್ಧೆಯಲ್ಲಿ ಭಾಗವಹಿಸುವಿಕೆ ಇದೆಯಲ್ಲ, ಅದರಲ್ಲಿ ಅವರ ಸ್ವಾರ್ಥತನ ಅಂದ್ರೆ ನಾವು ಹೇಳಿ ಕಳಿಸ್ತೀವಿ. ಯಾವುದಾದ್ರೂ ಒಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡೋ ಸ್ಪರ್ಧೆನಲ್ಲಿ ಇದ್ರೆ